ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಓಕೆ, ಇವತ್ತು ಸಂಡೇ ಇರೋದ್ರಿಂದ ಮನೇಲಿ ಇದ್ದು ಬೋರ್ ಆಗ್ತಾ ಇತ್ತು. ಹಾಗಾಗಿ ನಾವೆಲ್ಲರೂ ಹತ್ರದಲ್ಲಿ ಏನಾದರೂ ಪ್ಲೇಸ್ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಯಾವುದು ಪ್ಲ್ಯಾನ್ ಇಲ್ಲ, ಸ್ಪೆಸಿಫಿಕ್ ಇದೇ ಪ್ಲೇಸ್ ಅಂತ ಮೇ ಬಿ ಅಂದ್ಕೊಂಡಿದ್ದೀವಿ. ಮದ್ದೂರು ಹೋಗಿ ಅಲ್ಲಿಂದ ಸರ್ಚ್ ಮಾಡಿ ಹೋಗೋಣ ಅಂಥೇಳಿ. ಗಗನ ಚುಕ್ಕಿ ಭರಚುಕ್ಕಿ ಮೋಸ್ಟ್ ಆಫ್ ದ ಪ್ಲ್ಯಾನ್ ಇದೆ. ಶಿವನ ಸಮುದ್ರ ಏನಿದೆ ಮೇ ಬಿ ಎಲ್ಲ ಒಂದೇ ಅನ್ಸುತ್ತದು. ಅಲ್ಲಿ ಹೋಗಿ ಸರ್ಚ್ ಮಾಡ್ಕೊಂಡು ಹೋಗಬೇಕು. ಮ್ಯಾಕ್ಸ್ ಗಗನ ಚುಕ್ಕಿ ಭರಚುಕ್ಕಿ ಹೋಗ್ಬೋದು ಅಂದ್ಕೊಂಡಿದ್ದೀವಿ. ನೋಡೋಣ ಬನ್ನಿ, ನಾನು ನಿಮ್ಗೆ ಅಲ್ಲಿ ಕರ್ಕೊಂಡು ಹೋದ್ಮೇಲೆ ತೋರಿಸ್ತೀನಿ ಅಲ್ಲಿ ಹೆಂಗಿರುತ್ತೆ ಅಂತೇಳಿ. ಇವಾಗ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಏನು ಬೋರ್ ಆಗ್ತಾ ಇದೆ. ಸೊ ಏನಾದರೂ ಮಾಡೋಣ ಅಂತ ಜಸ್ಟ್ ಒಂದು ಸಿಂಗಲ್ ಕ್ವಶನ್. ಓಕೆ, ಎಲ್ರಿಗೂ ಓಕೆ. ಏನಪ್ಪ ಅಂದರೆ, ಒಂದು ನಿಮ್ಮ ಹ್ಯಾಪಿ ಮೂಮೆಂಟು. ಈ ಒಂದು ಮೂಮೆಂಟ್ ನಂಗೆ ತುಂಬಾ ಖುಷಿ ಕೊಡ್ತೈತಿ ಇಲ್ಲಿವರೆಗೂ. ಓಕೆ, ಒಂದು ನನಗೆ ಇದು ಬೇಜಾರೈತಿ, ಇದು ಆಗಬಾರ್ದಿತ್ತು ಅನ್ನೋ ಥರ ಇದ್ದರೆ ಯಾವುದು ಅಂತ ಹೇಳ್ಬೇಕು. ಓಕೆ, ಫಸ್ಟ್ ಓಕೆ. ಇವಾಗ ನವೀನ್, ನೀವು ಹೇಳಿ. ನನ್ನ ಫಸ್ಟ್ ಹ್ಯಾಪಿ ಮೂಮೆಂಟ್ ಅಂದರೆ ಹಾಂ, ನಾನು ಕಾರ್ ತೊಗೊಂಡು. ಹೌದು, ಓಕೆ, ಕಾರ್ ತೊಗೊಂಡಿದ್ದೆ ಹ್ಯಾಪಿ ಮೂಮೆಂಟ್. ಸ್ಯಾಡ್ ಮೂಮೆಂಟ್ ಅಂಥೇಳಿ ಅಷ್ಟು ನೆನ್ಪಿಟ್ಕೊಳ್ಳಲ್ಲ. ಸ್ಯಾಡ್ ಮೂಮೆಂಟ್ ಯಾವನು ನಾನು ಆ ಥರ ಏನಿಲ್ಲ ಸ್ಯಾಡ್ ಮೂಮೆಂಟ್. ಓಕೆ, ಇವಾಗ ನನ್ನ ಒಂದು ಲೈಫಲ್ಲಿ ಒಂದು ಖುಷಿಯಾದ ಮೂಮೆಂಟು ಅನ್ನೋದಾದರೆ ನಾವು ಕಾರ್ ತಗೊಂಡಿದ್ದೆ. ಯಾಕಂದರೆ ಅದು ತುಂಬ ಪ್ಲ್ಯಾನ್ ಮಾಡಿ ಬೇಡ ಬೇಡ ಅಂತ ಹೇಳಿನೇ ತಗೋಬೇಕು ಅಂತ ಪ್ಲ್ಯಾನ್ ಮಾಡಿ ತಗೊಂಡಿದ್ದು. ಸೊ ನಮ್ಮ ಲೈಫಲ್ಲಿ ಅಂತಂದರೆ ನಾವು ಕಾರ್ ತಗೊಂಡಿದ್ದು ತುಂಬಾ ಖುಷಿಯಾದ ವಿಷಯ. ಓಕೆ, ಇವಾಗ ತನು. ನನ್ನ ಲೈಫಲ್ಲಿ ಫಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟು ಅಂತಂದರೆ ನನ್ನ ಫಸ್ಟ್ ಸ್ಯಾಲ್ರಿಯಲ್ಲಿ ನಾನು ಮಮ್ಮಿಗೆ ಕೊಡಿಸಿರೋ ಫೋನ್. ಅದೇ ನನ್ನ ಫಸ್ಟ್ ಹ್ಯಾಪಿನ ಮೂಮೆಂಟ್. ಹ್ಯಾಪಿ ಆಗಿರೋ ಮೂಮೆಂಟ್ ಯಾವ ಥರ ಗೊತ್ತಾಗುತ್ತೋ. ಮತ್ತೆ ಸ್ಯಾಡ್ ಮೂಮೆಂಟ್ ಐತೆ, ಸ್ಯಾಡ್ ಇದೈತೆ, ಹ್ಯಾಪಿನೇ ಇಲ್ಲ. ಹ್ಯಾಪಿನೇ ಇಲ್ಲ, ಜೀವನ ಪೂರ್ತಿ ಬರೀ ನೋವುಗಳು. ಅದನ್ನ ಹೇಳಲ್ಲ. ಓಕೆ, ಇದನ್ನ ಮುಗಿಸಿ ಹೇಳ್ರಿ, ಇನ್ನೊಂದು ಕ್ವಶನ್ ಕೇಳ್ತೇನೆ. ಓಕೆ, ನನ್ನ ಲೈಫಲ್ಲಿ ಖುಷಿಯಾಗಿರೋ ಮೂಮೆಂಟ್ ಅಂದರೆ ನಮ್ಮಮ್ಮ ಖುಷಿಯಾಗಿರೋದು ನೋಡಿದರೆ ನಾನು ಖುಷಿಯಾಗಿರ್ತೀನಿ. ಸ್ಯಾಡ್ ಮೂಮೆಂಟು ಅಂದರೆ ನಮ್ಮ ತಂದೆ ತೀರೋಗಿರೋದು. ಅದೊಂದು ಸ್ಯಾಡ್ ಮೂಮೆಂಟು, ಅದು ಆಗಬಾರ್ದಿತ್ತು ಅಂತ ಇವಾಗ ಅನಿಸುತ್ತೆ ಅಷ್ಟೇ. ಓಕೆ. ಇವಾಗ ಗಗನ್ ಚುಕ್ಕಿನ ನೀನು ನೋಡಿಯ ನವೀನ್? ನಾನು ಹೋಗಿದ್ದೆ, ಗಗನ್ ಚುಕ್ಕಿ ಹೋಗಿನಿ, ಭರಚುಕ್ಕಿ ಹೋಗಿನಿ. ಓಕೆ, ತನು ಹೋಗಿಲ್ಲ. ನೀನ್ ಮನ? ದೀಪು? ಸೊ ನಾನು ಕೂಡ ಹೋಗಿದ್ದೆ. ನಾನು ಮತ್ತೆ ನವಿ ಇಬ್ರು ಕೂಡ ಹೋಗಿದ್ವಿ. ಸೊ ಆ ಟೈಮಲ್ಲಿ ನೀರು ಅಷ್ಟೊಂದು ಇರಲಿಲ್ಲ. ಇವಾಗ ತುಂಬಾ ನೀರಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಹೋಗ್ತಾ ಇದ್ದೀವಿ, ನೋಡೋಣ ಹೇಗಿರುತ್ತೆ ಏನು ಅಂತ. ಇನ್ನೊಂದು ಕ್ವಶನ್ ಇವಾಗ. ಓಕೆ, ಏನಪ್ಪ ಅಂತಂದರೆ, ನಿಮ್ಮ ಲೈಫಲ್ಲಿ ಇನ್ನು ಮಾಡಬೇಕಪ್ಪ ನಾನು, ಇದು ನನ್ನ ಒಂದು ಡ್ರೀಮ್ ಅನ್ನೋ ಥರ ಇದ್ದರೆ ಏನದು? ಫಸ್ಟ್ ನವಿ ಹೇಳ್ರಿ. ಮಹೀಂದ್ರ 9e ಎಲೆಕ್ಟ್ರಿಕ್ ಕಾರ್ ತಗೋಬೇಕು, ಇನ್ನೊಂದು ಹೊಸ ಕಾರ್. ಅದು ಫಸ್ಟ್ ನಿಮಗೆ ಡ್ರೀಮ್. ಅದೀಗ ಹಂಗೆ ಒಟ್ಟು ಇದು ಮನಿ ಕಟ್ಟಬೇಕು, ಮತ್ತೆ ಅದೊಂದು ಕಾರ್ ತಗೋಬೇಕು, ಅದು ಡ್ರೀಮ್. ಓಕೆ, ನಂದು ಡ್ರೀಮು ನಾನು ನನ್ನ ಲೈಫಲ್ಲಿ ಮಹೀಂದ್ರ ತಾರ್ನ ತಗೋಬೇಕು ಅಂತ ಅಷ್ಟೇ. ದೀಪ ಅವರ ಟಾರ್.
ಅದು ಕಾರ್ ನೋಡಿದ್ರು ಭಾಳ ಖುಷಿ ಆಗುತ್ತೆ. ಅದಕ್ಕೆ ಅದನ್ನ ತಗೋ. ಮಹೀಂದ್ರ ತಾರ್. ನನ್ನ ಡ್ರೀಮ್ ಅಂತ ಬಂದರೆ ನಮ್ಮದೇ ಆದಂಥ ಓನ್ ಬಿಸ್ನೆಸ್ ಅಂತಂದರೆ ನಾನು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಸಲೂನ್ ಆ್ಯಂಡ್ ಮೇಕಪ್ ಅಕಾಡೆಮಿ ದೊಡ್ಡದಾಗಿ ಮಾಡಬೇಕು ಅನ್ನೋ ಪ್ಲಾನ್. ಅದೊಂದು ಡ್ರೀಮ್ ನನಗೆ. ಅದು ಮಾಡ್ತೀವಿ ಅನ್ನೋ ನಂಬಿಕೆ. ಸೊ ಮಾಡ್ತೀವಿ ಕೂಡ. ಆ್ಯಂಡ್ ಇನ್ನೊಂದು ಅಂತಂದರೆ ನಮ್ಮದೇ ಆದಂಥ ಸ್ವಂತ ಮನೆ, ಅದು ಎಲ್ಲರಿಗೂ ಇರುತ್ತೆ ಕೂಡ ಇದೆ. ನಮ್ದಾದಂಥ ಸ್ವಂತ ಮನೆ ಅದು ಎಲ್ಲರಿಗೂ ನಮ್ಮದೇ ಆದಂಥ ಸ್ವಂತ ಮನೆ ಇರಬೇಕು ಅನ್ನೋ ಆಸೆ ಇರುತ್ತೆ. ಮನು ಆ್ಯಂಡ್ ತನು ಯಾರು ಫಸ್ಟ್ ಹೇಳ್ತೀರಾ ಹೇಳ್ರಿ? ಹೇಳಿ ಮೇಡಮ್. ನಮ್ಮ ಮಮ್ಮಿಗೋಸ್ಕರ ಏನಾದರೂ ಒಂದು ಮಾಡಬೇಕು ಅನ್ನೋದೇ ನನ್ನ ಆಸೆ. ಅಂದ್ರೆ ಅವ್ರಿಗೆ ಏನಾದ್ರು ಕೊಡ್ಸೋದಿರ್ಬೋದು ಅವರಿಗೆ. ಓಕೆ, ಲೈಫ್ ಲಾಂಗ್ ಅವ್ರಿಗೆ ನೆನಪಿರ್ಬೇಕು. ಓಕೆ. ನಾವಿಲ್ಲಿ ಗಗನಚುಕ್ಕಿಗೆ ಹೋಗಬೇಕು ಅಂತ ಬೆಳಗ್ಗೆನೇ ಬೇಗ ರೆಡಿ ಆಗಿದ್ವಿ. ಆದರೆ ಬೇರೆ ಏನೋ ಕೆಲಸ ಬಂದಿದ್ದರಿಂದ ನಮಗೆ ಬೇಗ ಹೊರಡೋಕ್ಕಾಗಲಿಲ್ಲ. ನಾವು ಬ್ಯಾಂಗ್ಳೂರಿಂದ ಹೊರಟಾಗ ಆಲ್ರೆಡಿ 3 ಗಂಟೆ ಆಗಿತ್ತು ಮಧ್ಯಾಹ್ನ. ಬೆಳಗ್ಗೆ ಟಿಫನ್ ಮಾಡಿದ್ದು, ಮಧ್ಯಾಹ್ನ ಊಟ ಮಾಡೋಕ್ಕಾಗಲಿಲ್ಲ ನಮಗೆ. ಹಾಗೇ ಹೊರಟ್ವಿ. ಸೊ ನಡುವೆ ಸೀಬೆಕಾಯಿ ಇತ್ತು. ಸೊ ಸೀಬೆಕಾಯಿನ ತೊಗೊಂಡು ತಿಂದ್ಕೊಂಡು ಹಾಗೇ ಹೊರಟ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾವೇನು ಹೋಗ್ತಾ ಇದ್ದೀವಿ, ಆಪೋಸಿಟ್ ಕಡೆಯಿಂದ ಬರ್ತಾ ಇರೋ ಕಾರ್ಗಳೆಲ್ಲ ತುಂಬಾ ಇತ್ತು. ಸೊ ನಾವು ಅಂದ್ಕೊಂಡ್ವಿ ಏನಂದರೆ ಗಗನಚುಕ್ಕಿ ಭರಚುಕ್ಕಿ ಕಡೆ ಹೋಗಿನೇ ಇವರೆಲ್ಲ ಬರ್ತಾ ಇದ್ದಾರೆ. ಅಂದರೆ ನಾವು ಬೆಳಗ್ಗೆ ಬೇಗ ಹೊರಟಿದ್ರು ಕೂಡ ಅಲ್ಲಿ ತುಂಬಾ ರಶ್ ಇರ್ತಿತ್ತು ಅಂತ ಹೇಳಿ ನಾವು ಮಾತಾಡ್ಕೋತಾ ಹೋಗ್ತಾ ಇದ್ವಿ. ಸೊ ಅಲ್ಲಿ ಎಷ್ಟು ಗಂಟೆಗೆ ಕ್ಲೋಸ್ ಮಾಡ್ತಾರೆ ಏನೋ ಅಂತ ಗೊತ್ತಿರಲಿಲ್ಲ. ಸೊ ಕಾಲ್ ಮಾಡ್ಕೊಂಡು ಕೇಳಿದ್ವಿ. 6 ಗಂಟೆಗೇನೋ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾ ಇದ್ದರು. ಅದೇ ಟೆನ್ಷನಲ್ಲಿ ಹೋಗ್ತಾ ಇದ್ವಿ ನಾವು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಪರಿಸರ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಬೆಟ್ಟ ಗುಡ್ಡ ಹಾಗೆಯೇ ತುಂಬಾ ಚೆನ್ನಾಗಿತ್ತು. ನಾವು ಬ್ಯಾಂಗ್ಳೂರಿಂದ ಏನು ಗಗನಚುಕ್ಕಿಗೆ ಹೋಗ್ತೀವಿ, ಅಲ್ಲಿ ತುಂಬಾ ಹಳ್ಳಿಗಳು ಬರ್ತವೆ. ಹಳ್ಳಿಗಳ ಪರಿಸರ ಅದು ಇದು ನೋಡಿಕೊಂಡು ತುಂಬಾ ಖುಷಿ ಆಗ್ತಿತ್ತು. ನಾವು ಫಸ್ಟ್ 1 ಇಯರ್ ಬ್ಯಾಕ್ ಅಂತಂದರೆ ಗಗನಚುಕ್ಕಿಗೆ ಬಂದಿದ್ವಿ. ಅಂದರೆ ಭರಚುಕ್ಕಿಗೆ ಬರೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಈ ಸಾರಿ ಭರಚುಕ್ಕಿಗೆ ಹೋಗೋಣ ಅಂತ ಹೇಳಿ ನಾವು ಡೈರೆಕ್ಟ್ ಬ್ಯಾಂಗ್ಳೂರಿಂದ ಭರಚುಕ್ಕಿಗೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು, ಭರಚುಕ್ಕಿ ಜಲಪಾತಕ್ಕೆ ಸುಸ್ವಾಗತ ಅಂತ ಹೇಳಿದ್ದೆ. ಡೈರೆಕ್ಟ್ ನಾವು ಭರಚುಕ್ಕಿನೇ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಬೆಸ್ಟ್ ಐತಿ ಇಲ್ಲಿ. ಏನು ಅಡ್ವಾಂಟೇಜ್ ಅದೇ ರೂಟ್
ಜನ ಸಾಗರ. ಪಾರ್ಕಿಂಗ್ ಹೆಂಗ್ ಮಾಡ್ತಾನೆ ನೋಡಿ, ನಾನು ನೀನು ನಂಬಕ್ಕಾಗಲ್ಲ ಹೆಂಗ್ ಪಾರ್ಕ್ ಮಾಡ್ತಾನೆ. ರವಿಚಂದ್ರನ್ ಪ್ಯಾನ್ ಅವ ಎಲ್ಲ ಪೀಸ್ ಪೀಸ್ ಅಂತ ನೀವು ಯಾರಿಗಾರ ಒಬ್ಬ ಬುದ್ಧಿ. ನಾವು ಅಲ್ಲಿಂದ ಬಿಟ್ಟಿದ್ದು 3 ಗಂಟೆ, ಇವಾಗ ಬಂದು ರೀಚ್ ಆಗಿದ್ದು 5:10. ಸೊ ಬನ್ನಿ, ತುಂಬ ಜನ ಇದ್ದಾರೆ ನೋಡೋಣ. ನೋಡ್ತು ಜೂಮ್ ಪವರ್ ನೋಡು. ಏನು ಇದು ಕರೆಕ್ಟ್ ಜೂಮ್ ಮಾಡ್ತೀವಿ. ಹಾಕ್ತೀನಿ ಒಂದೆರಡು ರೀಲ್ರ ಮಾಡ್ಕೊಂತೀವಿ ನೀಟಾಗಿ, ಮತ್ತೆ ಇವೆಲ್ಲ ಬೇಡ. ನಾವೆಲ್ಲನೂ ನೋಡಿಕೊಂಡು ಆಚೆ ಬಂದಾಗ 6 ಗಂಟೆ ಮೇಲೇ ಆಗಿತ್ತು. ಸೊ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಸೂರ್ಯ ಮುಳುಗ್ತಾ ಇದ್ದಾನೆ. ತುಂಬಾ ಕ್ರೌಡ್ ಇತ್ತು, ತುಂಬ ಜನ ಬಂದಿದ್ದರು ಕೂಡ. ಎಲ್ಲರೂ ಆಲ್ರೆಡಿ ಹೋಗಿದ್ದಾರೆ, ನಾವು ಕೂಡ ಹೋಗ್ತಾ ಇದ್ದೀವಿ. ರಿಟರ್ನ್ ಹೋಗುವಾಗ ನನ್ನ ಇನ್ನೊಬ್ಬ ತಮ್ಮ ಅಭಿ ಕೂಡ ಇಲ್ಲಿ ಜಾಯ್ನ್ ಆಗಿದ್ದಾನೆ. ನಾವು ಇಲ್ಲಿಗೆ ಬರೋವಾಗಲೇ ಅಲ್ಲಿ ನೋಡ್ಕೊಂಡು ಬಂದಿದ್ವಿ. ಮೀನು ಫ್ರೈ ಮಾಡ್ತಾಯಿದ್ರು. ಸೊ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಅಂದ್ಕೊಂಡು ಹೊರಟ್ವಿ. ಚಲೋ ಮೂರು 4 ಇಲ್ಲಿ ನಾವು ಚಿನ್ನಂತ ನೋಡೋಣ ಯಾವ್ಯಾವ್ದಿದೆ ಸರ್. ಕಾಟ್ಲಾ ಇದೆ, ಸ್ಲೈಸ್ ಇದೆ, ಹೊಳೆ ಅಂಜಲ್ ಮೀನಿದೆ, ಟೈಗರ್ ಕ್ರ್ಯಾಬ್ ಇದೆ. ಸ್ಲೈಸ್ ಅಂದರೆ ಈಗ ಕಟ್ ಮಾಡ್ತಿರಲ್ಲ ಅದು. ಎಷ್ಟು ಬೇಕಾ ಈಗ? ಚೆನ್ನಾಗಿರೋ ಸೈಜ್ ನೋಡಿ ನೋಡಾಕಿ ಚೆನ್ನಾಗಿರೋ ಮೀಡಿಯಂ ಸೈಜ್
ಏನೋ ಮಾತಾಡ್ಬೇಕನ ಮನು. ಹಲೋ ಗಾಯ್ಸ್, ಮನು ಮೀನು ತಿಂತಿದ್ದಾನೆ. ಎಲ್ಲ ಸುಮ್ಮನೆ ಮೀನು ತಿಂತಾ ಇದ್ದೀರಾ, ಯಾರು ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲ. ಯಾರೆಲ್ಲ ಮೀನನ್ನ ಇಷ್ಟಪಡ್ತಿರ್ತೀರೋ ಅವರು ಇಲ್ಲಿ ಖಂಡಿತವಾಗ್ಲೂ ಒಂದು ಸಾರಿ ಟೇಸ್ಟ್ನ ಮಾಡಿ. ನಾವು ಕೂಡ ಮೀನು ಫ್ರೈನ ಟೇಸ್ಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಮೀನು ಕೂಡ ತುಂಬಾ ಫ್ರೆಶ್ ಆಗಿರುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ, ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ವೀಕ್ಷಕರೇ, ನಾವೀಗ ಬೆಂಗಳೂರನ್ನ ತಲುಪಿದ್ದೀವಿ. ಬೆಂಗಳೂರಲ್ಲಿ ಕಾರ್ಗಳ ಹಾವಳಿ ಎಷ್ಟಿದೆ ಅಂತ ನಮ್ಗೆ ಇವತ್ತೇ ಅರ್ಥ ಆಗಿದೆ.